ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇದು ನಿನ್ನೆಯ ವ್ಲಾಗ್ ಅಂತಂದರೆ ಮಂಗಳವಾರದ ಒಂದು ಪುಟ್ಟ ಮಿನಿ ವ್ಲಾಗ್. ಕುಂಭಮೇಳಗೆ ಹೋಗಿ ಬಂದಿರೋದ್ರಿಂದ ನಿನ್ನೆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ನನಗೆ. ಅದಕ್ಕೆ ಇವತ್ತು ನಿನ್ನೆ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿನ್ನೆ ಬೆಳಗ್ಗೆ ಎದ್ದಿದ್ದು ತುಂಬ ಲೇಟಾಗೋಯಿತು. ಅದಾದಮೇಲೆ ಬೇಗ ಎದ್ದು ಟೀ ಮಾಡಿಕೊಂಡು ಟೀ ಕುಡಿದು ನೆಕ್ಸ್ಟ್ ಕಾಲೇಜ್ಗೆ ರೆಡಿ ಆದೆ. ಕಾಲೇಜ್ಗೆ ರೆಡಿಯಾಗಿ ಬಸ್ಸಿಗೆ ವೆಯ್ಟ್ ಮಾಡಿ ಇನ್ನೂ ತುಂಬ ಲೇಟಾಗೋಯಿತು. ಆಗ ಬಸ್ ಬರಲಿಲ್ಲ. ಸೊ ಅದು ಬರುತ್ತೆ ಅಲ್ಲೊಂದು ಆಟೋ ಮಾಡಿಕೊಂಡು 10 ರೂಪಾಯಿ ಕೊಟ್ಟು ಹೋದೆ. ನೆಕ್ಸ್ಟು ಅಲ್ಲಿಂದ ನಮ್ಮ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದನ್ನು ಸಬ್ಮಿಟ್ ಮಾಡೋದಿತ್ತು. ಆ ಕೆಲಸನೂ ಮುಗಿಸ್ಕೊಳ್ಳೋಣ ಇವತ್ತು, ಇಲ್ಲ ಲಾಸ್ಟ್ ಡೇಟ್ ಹತ್ರ ಬರ್ತಾಯಿತ್ತು ಅಂತೇಳಿ ಮ್ಯಾಮ್ ಪರ್ಮಿಷನ್ ಕೇಳಿ ಒಂದು ಕ್ಲಾಸ್ನ ಅಟೆಂಡ್ ಮಾಡಿ ಇನ್ನೆರಡು ಕ್ಲಾಸ್ಗೆ ಪರ್ಮಿಷನ್ ಕೇಳಿ ಹೊರಗಡೆ ಹೋಗಿ ನಾನು ದರ್ಶನ್ ಸುಪ್ರೀತ್ 3 ಜನ ಹೋದ್ವಿ. ನನಗೆ ಗಾಡಿ ಓಡ್ಸೋಕೆ ಅಷ್ಟೊಂದು ಬರೋದಿಲ್ಲ ನೀಟಾಗಿ, ಅದಕ್ಕೆ ದರ್ಶು ಗಾಡಿ ಓಡಿಸ್ತಾ ಇದ್ದ. ಅವಾಗ ಸ್ವಲ್ಪ ಕ್ಲಿಪ್ ತಗೊಂಡೆ. ಒಟ್ಟಿನಲ್ಲಿ ಅಲ್ಲಿಗೆ ಹೋಗೋ ಮಧ್ಯದಲ್ಲಿ ಮಾತಾಡ್ಕೊಂಡು ಸದ್ಯ ಈಗಲಾದ್ರೂ ಕಾಲೇಜಿಂದ ಈಚೆ ಬಂದ್ವಲ್ಲ ಅಂತ ಏನೋ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಇವನೇ ಸುಪ್ರೀತು ಹಾಯ್ ಮಾಡ್ತಿದ್ದಾನೆ. ನೆಕ್ಸ್ಟು ಅದಾದಮೇಲೆ ಒಂದಷ್ಟು ಮಾತಾಡಿಕೊಂಡು 3 ಜನನೂ ಹೋದ್ವಿ. ಅದಾದಮೇಲೆ ನಾವು ವೆಲ್ಫೇರ್ ಆಫೀಸ್ಗೆ ಹೋದ್ವಿ. ಹೋದ ತಕ್ಷಣವೇ ಅಲ್ಲೊಂದು ಸ್ವಲ್ಪ ಕ್ಲಿಪ್ ತಗೊಂಡೆ. ಇದು ನಾನು ಯೋಚನೆ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಅಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮುಗೀತು. ಅದು ಏನೋ ದರ್ಶನ್ ಮತ್ತು ಸುಪ್ರೀತ್ ಅವ್ರದ್ದು ಇನ್ನೊಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ತರೋದಿತ್ತು. ಅದಕ್ಕೆ ನೀನು ಹೋಗಿರು ಅಂತ ಹೇಳಿ ನನ್ನ ಕೈಲಿ ಗಾಡಿ ಕೊಟ್ಟು ಹೋದರು. ನಾನು ಹಂಗೆ ಆನ್ ದ ವೇ ಬರ್ತಾ ಕ್ಲಾಸಲ್ಲಿ ಸಾಗರ್ ಮತ್ತು ಹಂಸ ಇದ್ದರು. ಅವ್ರಿಗೇನಾದರೂ ತೊಗೊಂಡು ಹೋಗೋಣ ಅಂತ ಹೇಳಿ ಆ್ಯಪಲ್ ಕೇಕ್ ತೊಗೊಂಡು ಹೊರಟೆ. ಮನೆಗೆ ಬಂದಮೇಲೆ ಅಮ್ಮ ಮಗಳದ್ದು ಪ್ರೀತಿನ ನೋಡ್ತಾ ಇದ್ದೆ. ಅವಳು ಎಷ್ಟು ಕ್ಯೂಟಾಗಿ ಅಮ್ಮನ ಮುದ್ದು ಮಾಡ್ತಾ ಇದ್ಲು. ಏನೋ ಕ್ಯೂಟ್ ಅನ್ನಿಸ್ತು, ಅದಕ್ಕೆ ಅದನ್ನು ಸ್ವಲ್ಪ ಕ್ಲಿಪ್ ತೊಗೊಂಡೆ. ಬೆಳಗ್ಗೆ ಎಷ್ಟು ಚೆನ್ನಾಗಿ ಫ್ರೆಶ್ ಅಪ್ ಆಗಿ ಹೋಗಿದ್ದೆ. ಸಂಜೆ ಬರೋ ಅಷ್ಟರಲ್ಲಿ ಫುಲ್ಲು ಹುಚ್ಚಿ ಥರ ಆಗಿ ಬಂದಿದ್ದೀನಿ. ನೆಕ್ಸ್ಟು ನನ್ನ ಫ್ರೆಂಡ್ ನಮ್ಮ ದರ್ಶು ಒಂದು ರೂಮ್ ಹುಡುಕ್ತಾ ಇದ್ದ. ಅದನ್ನು ನೋಡ್ಕೊಂಡು ಬರೋಕ್ಕೆ ಹೋಗೋಣ ಅಂತ ಅನ್ನೋಷ್ಟರಲ್ಲಿ ಇವಳು ಇನ್ನೊಂದು ಪಜಿತಿ ಮಾಡಿದ್ಲು. ನಮ್ಮ ಓನರ್ ಆಂಟಿ ಹಾಕಿದ್ದು ರಂಗೋಲಿ ಎಲ್ಲನೂ ಅವಳ ಮುಖಕ್ಕೆ ಪೌಡ್ರ್ ಥರ ಬಳ್ಕೊಳ್ತಾ ನಿಂತಿದ್ಲು. ಪಾಪ ಯಾರೂ ನೋಡಿರಲಿಲ್ಲ. ಅವಳು ಅದಕ್ಕೆ ಯಾರೂ ನೋಡಿಲ್ವಲ್ಲ, ನಾನು ಆಡಿದ್ದೆ ಆಟ ಅಂತೇಳಿ ಮುಖಕ್ಕೆ ಬಳ್ಕೊಳ್ತಾ ಇದ್ಲು. ನೋಡಿ ಹೆಂಗೆ ಬಳ್ಕೊಂಡಿದ್ದಾಳೆ ಅಂತ. ಮಕ್ಕಳು ಏನು ಮಾಡಿದ್ರು ಚೆಂದನೇ ಅನ್ನೋದಕ್ಕೆ ಇದೇ ಸಾಕು. ಎಷ್ಟು ಕ್ಯೂಟಲ್ಲ ಅವಳು, ಮುಖಕ್ಕೆ ಹೆಂಗೆ ಬಳ್ಕೊಂಡವಳೆ. ನೆಕ್ಸ್ಟ್ ಅಲ್ಲಿಂದ ಬಂದು ಟೀ ಮಾಡಿಕೊಂಡು ಟೀ ಕುಡಿದು ಫ್ರೆಶಪ್ ಆಗಿ, ಫಸ್ಟು ಟೀ ಇದ್ರೇ ಮುಂದಕ್ಕೆ ಜೀವನ. ನನಗೆ ಸ್ವಲ್ಪ ವರ್ಕ್ ಇತ್ತು, ಸಬ್ಮಿಷನ್ ಡೇಟ್ ಬೇರೆ ಹತ್ರ ಬರ್ತಾಯಿತ್ತು. ಅದಕ್ಕೆ ಅದೊಂದು ವಾಯ್ಸ್ ಓವರ್ ಕೊಟ್ಟು ನೆನ್ನೆ ಬಾತ್ ಮಾಡೋಣ ಅಂತ ಹೇಳಿ ಏನೇನು ಬೇಕು ಅದನ್ನೆಲ್ಲ ಲಿಸ್ಟ್ ಮಾಡಿದ್ದೆ. ಆದರೆ ನೂಡಲ್ಸ್ ತಿನ್ಕೊಂಡ್ಬಿಟ್ಟೆ. ಸಡನ್ನಾಗಿ ನನಗೆ ಕುಂಭಮೇಳಗೆ ಹೋಗಬೇಕು ಅಂತ ಅನ್ನಿಸ್ತು. ಹೋಗಲೇಬೇಕು, ಇವತ್ತೇ ಲಾಸ್ಟ್ ಡೇಟು, ಆಮೇಲೆ ಹುಣ್ಣಿಮೆ ಬೇರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ಕುಂಭಮೇಳಕ್ಕೆ ಹೋಗಿದ್ದು. ಎಷ್ಟೊತ್ತಿಗೆ ಹೋದ್ವಿ, ಅಲ್ಲಿ ಹೇಗಿತ್ತು, ಎಷ್ಟೊತ್ತಿಗೆ ದರ್ಶನ ಆಯಿತು, ಅದೆಲ್ಲನೂ ಬುಧವಾರದ ವ್ಲಾಗಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.